ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಸ್ಕಂದ ಕ್ರಿಯೇಟರ್ಸ್ಗೆ ಸ್ವಾಗತ. ಎಲ್ರಿಗೂ ನಾನಿವತ್ತು ಒಂದು ಸುಂದರ ಸಮಾರಂಭಕ್ಕೆ ಕರ್ಕೊಂಡು ಹೋಗ್ತೀನಿ. ಅದಕ್ಕಿಂತ ಮುಂಚೆ ಹಿಂದೆ ಅಪ್ಲೋಡ್ ಮಾಡಿರೋಂಥ ಒಂದು ವಿಡಿಯೋ ಇದೆ, ಅದನ್ನು ನೋಡ್ಕೊಂಡು ಬನ್ನಿ. ಯಾಕಂದರೆ ಅದು ನೋಡಿದ್ರೆ ಅದರ ನೆಕ್ಸ್ಟ್ ಭಾಗ ಇದು ನಿಮಗೆ ಅರ್ಥ ಆಗುತ್ತೆ. ಅದೇ ರೀತಿ ಈ ವಿಡಿಯೋನು ಪೂರ್ತಿ ನೋಡಿ, ಎಲ್ಲಿ ಸ್ಕಿಪ್ ಮಾಡಬೇಡಿ. ನಾನು ನಮ್ಮ ಅಕ್ಕ ಭಾವನವರ ಮದುವೆಯ ವಿವಾಹ ವಾರ್ಷಿಕೋತ್ಸವದ ಸಂಭ್ರಮಕ್ಕೆ ನಾವು ಎಲ್ಲಿಗೆ ಹೋಗಿದ್ದೋ, ಏನೆಲ್ಲ ತೊಗೊಂಡೋ, ಏನೆಲ್ಲ ತಿಂದೋ, ಹೇಗೆ ಬಂದೋ ಮತ್ತು ಏನು ಮಾಡ್ದೋ ಅನ್ನೋದನ್ನು ನಾನು ಆ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಆ್ಯನಿವರ್ಸರಿ ಸೆಲೆಬ್ರೇಷನ್ಗೆ ಅಂತ ಪಾರ್ಟಿ ಹಾಲ್ನ ಬುಕ್ ಮಾಡಿದ್ದು. ಆದರೆ ಭಾವ ಪಾರ್ಟಿ ಹಾಲು ಬೇಡ, ಮನೇಲೇ ಸಾಕು, ಸಿಂಪಲ್ಲಾಗಿ ಮಾಡುವ ಅಂತ ಹೇಳಿದ್ರು. ಅದರಿಂದ ನಾವೇನು ಮಾಡ್ದೋ, ಆ ಪಾರ್ಟಿ ಹಾಲ್ನ ಕ್ಯಾನ್ಸಲ್ ಮಾಡಿ ಕೇಕೆಲ್ಲ ಆರ್ಡ್ರ್ ಕೊಟ್ಟಿದ್ದು ಎಲ್ಲ ಮನೆ ಹತ್ರನೇ ತರಿಸ್ದೋ. ಈ ಕೇಕಿಗೆ ನಾನು ಡಿಸೈನ್ ಎಲ್ಲ ನಾನೇ ಹೇಳಿ ಆರ್ಡ್ರ್ ಮಾಡಿಸಿದ್ದೆ. ಸಸ್ಪೆನ್ಸ್ ಆಗಿ ಇರಲಿ, ಇವರಿಗೆ ಸರ್ಪ್ರೈಸ್ ಆಗಿ ಒಂದು ಮಾಡುವ ಅಂದ್ಬಿಟ್ಟು ನಾನು ನನ್ನ ಫ್ರೆಂಡು ಅವರು ಕೂಡ ಇಲ್ಲಿ ಬಂದಿದ್ದಾರೆ, ಅವರಿಗೆ ಹೇಳಿ ಈ ಕೇಕನ್ನು ಡಿಸೈನ್ ಮಾಡಿಸಿದೆ. SR ಅನ್ನೋ ಇನ್ಸೆಲನ್ನು ಅಷ್ಟೇ ಅಲ್ಲಿಗೆ ಕೋಟ್ ಮಾಡಿ ಹೆಸರು ಬರಿಬಿಡಿ ಅಂತ. S ಅಂದರೆ ಸುಬ್ರಹ್ಮಣ್ಯ, R ಅಂದರೆ ರೇಖಾ ಅಷ್ಟೇ ಇರಲಿ, ಮತ್ತು ಹೆವಿ ಕ್ರೀಮೆಲ್ಲ ಬೇಡ, ವೈಟು ಅಥವಾ ಸಿಲ್ವರ್ ಕೋಟ್ ಇರಲಿ ಕೇಕ್ ಮೇಲೆ ಅಂತ ಹೇಳಿದೆ. ನಾನು ಹೇಳಿದ ರೀತಿಯೇ ಪಾಪ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಅವ್ರಿಗೊಂದು ಥ್ಯಾಂಕ್ಸ್ ಹೇಳಬೇಕಿಲ್ಲಿ. ಅಕ್ಕ ಭಾವನಿಗೆ ಈ ಸರ್ಪ್ರೈಸ್ ಸೆಲೆಬ್ರೇಷನ್ ತುಂಬ ಖುಷಿ ಕೊಟ್ಟಿತ್ತು. ಯಾಕಂದರೆ ಪಾರ್ಟಿ ಹಾಲನ್ನು ಕ್ಯಾನ್ಸಲ್ ಮಾಡಿದರೂ ಕೂಡ ಮನೆಯಲ್ಲಿ ಇಷ್ಟೊಂದು ರಿಚ್ಚಾಗಿ ಆ್ಯನಿವರ್ಸರಿಗೆ ಸೆಲೆಬ್ರೇಷನ್ ಮಾಡಿದ್ದಾರೆ ಅಂತ. ಜೊತೆಗೆ ನಾನೇ ಹೋಗಿ ಅಕ್ಕಪಕ್ಕದ ಮನೆಯವ್ರನ್ನೆಲ್ಲ ಇನ್ವೈಟ್ ಮಾಡಿ ಬಂದಿದ್ದೆ. ಎಲ್ಲರೂ ಕೂಡ ಖುಷಿಯಾಗಿ ಬಂದು ಇಲ್ಲಿ ಸೆಲೆಬ್ರೇಷನ್ಗೆ ಭಾಗವಹಿಸಿದ್ರು ಅಂತಲೇ ಹೇಳ್ಬೋದು. ಒಳ್ಳೆ ಮನಸ್ಸುಗಳಿರುವಂತಹ ಜನಗಳು ಅಕ್ಕಪಕ್ಕದಲ್ಲಿ ಸಿಕ್ಕಿದ್ದಾರೆ. ಎಷ್ಟೇ ಅರಮನೆ ಇದ್ದರೂ ಕೂಡ ನೆರೆಮನೆ ಇರಬೇಕು ಅಂತಾರೆ. ನೆರೆಮನೆಯವರು ಒಳ್ಳೆಯದಾಗಿ ಇದ್ದಾಗ ಅಲ್ಲಿ ವಾತಾವರಣವೂ ಕೂಡ ಚೆನ್ನಾಗಿರ್ತದೆ ಅಂತಲೇ ಹೇಳ್ಬೋದು. ನಮ್ಮ ಅಪ್ಪ ಅಮ್ಮಂಗಂತೂ ತುಂಬ ಖುಷಿಯಾಯಿತು. ಯಾಕಂದರೆ ತಂದೆ ತಾಯಿಗೆ ಇನ್ನೇನು ಬೇಕು ಹೇಳಿ, ಮಕ್ಕಳ ಖುಷಿ ನಡುವೆ ಅವರಿಗೆ ದೊಡ್ಡ ಉಡುಗೊರೆ ಇನ್ನೊಂದಿರೋದಿಲ್ಲ. ಇಲ್ಲಿ ಇನ್ನೊಂದು ವಿಷಯ ಹೇಳಬೇಕು ಅಂದರೆ, 25ನೇ ವರ್ಷ ಅಂದರೆ ಅದು ಸುಲಭದ ಮಾತಲ್ಲ. ಎಷ್ಟು ಕಷ್ಟ ನಿಷ್ಠುರಗಳನ್ನ, ನೋವು ದುಃಖಗಳನ್ನ ಎಲ್ಲವನ್ನು ನಿಭಾಯಿಸಿ ನೀಗಿಸಿ ಪ್ರತಿಯೊಂದು ಹಂತವನ್ನು ದಾಟಿ ಮುಂದುವರಿಯೋದು ಅಂತಲೇ ಹೇಳ್ಬೋದು. ಒಂದು ಕಲ್ಲು ಶಿಲೆ ಆಗಬೇಕಾದ್ರೆ ಹಲವಾರು ಪೆಟ್ಟುಗಳನ್ನ ಸಹಿಸ್ಕೋಬೇಕು ಅಂತಾರೆ. ಹಾಗೆ ಆ ಕಲ್ಲು ಶಿಲೆಯಾಗಿ ನಿಲ್ಲಬೇಕು ಅಂದರೆ ಅದನ್ನು ತಾಳ್ಮೆಯಿಂದ ಆ ಪೆಟ್ಟುಗಳನ್ನ ಸಹಿಸ್ಕೊಂಡಾಗ ಮಾತ್ರ ಶಿಲೆ ಆಗುತ್ತೆ, ಇಲ್ಲಾಂದರೆ ಅದು ಕಲ್ಲಾಗೆ ಉಳಿತದೆ ಅಲ್ವಾ. ಹಾಗೆ ನಮ್ಮ ಅಕ್ಕನೂ ಕೂಡ, ನಾವು ಒಂದು ಹೈಸ್ಕೂಲ್ ಇದ್ದು ಅವಳು ಮದುವೆ ಆದಾಗ, ಆವಾಗ ಅವಳಿಗೆ PUC ಮುಗ್ದಿತ್ತು, ಮೈಸೂರಲ್ಲೇ ಓದ್ತಾ ಇದ್ಲು. ಅವಳನ್ನು ಮದುವೆ ಮಾಡಿಕೊಟ್ರು, ಒಳ್ಳೆ ಕಡೆ ಸಂಬಂಧ ಬಂತು ಅಂತ. ನಮ್ಮ ಭಾವಂಗೆ ಮದುವೆ ಮಾಡಿಕೊಟ್ಟಾಗ ಅವ್ರದ್ದು ಸ್ವಲ್ಪ ಕೊಡಗಿನ ಸೈಡು, ಅಲ್ಲೆಲ್ಲ ಸ್ವಲ್ಪ ಎಸ್ಟೇಟು, ತೋಟ ಈ ರೀತಿ. ಅಲ್ಲೆಲ್ಲ ಸ್ವಲ್ಪ ತೋಟದಕ್ಕೆ ಕೆಲಸಕ್ಕೆ ಆಳುಗಳೆಲ್ಲ ಬಂದಾಗ ಕೆಲಸ ಎಲ್ಲ ಜಾಸ್ತಿ ಮಾಡಲೇಬೇಕು. ಇವಳಿಗೆ ಏನು ಅಡುಗೆದು ಅಲ್ಲಿ ಯಾವುದೇ ಅಲ್ಲಿ ಏನೂ ಕೆಲಸ ಗೊತ್ತಿರಲಿಲ್ಲ. ಅಲ್ಲಿಗೆ ಹೋದ್ಮೇಲೆ ಅಷ್ಟು ಕೆಲಸದವ್ರನ್ನ ನಿಭಾಯಿಸ್ಕೊಂಡು, ಮತ್ತು ತಂದೆ ಅಪ್ಪನ ಮನೆ ಮತ್ತು ಗಂಡನ ಮನೆ ಸಂಬಂಧಿಕರುಗಳನ್ನ ನಿಭಾಯಿಸ್ಕೊಂಡು, ರಿಲೇಟಿವ್ಸ್ನ ಎಲ್ಲನೂ ತೂಗಿಸ್ಕೊಂಡು, ಕರೆಕ್ಟಾಗಿ ಅವ್ರು ಬಂದಾಗ ಅವ್ರಿಗೆಲ್ಲ ಭಾವಣಿಕೆ ಮಾಡಿಕೊಂಡು, ಈ ರೀತಿ ಎಲ್ಲ ಮಾಡಿಕೊಂಡು ಹಂತ ಹಂತವಾಗಿ ಬೆಳೆದು ಈಗ ಎಲ್ಲರೂ ಕೂಡ ಅಷ್ಟು ಗೌರವ ರೆಸ್ಪೆಕ್ಟು ಕೊಡ್ತಾರೆ. ಅಂದರೆ ಯಾವುದಕ್ಕಾದ್ರೂ ಒಂದು ಫಂಕ್ಷನಲ್ಲಿ ಒಂದು ಏನಾದರೂ ಅಲ್ಲಿ ಮುಂದಾಳತ್ವವಾಗಿ ಅಕ್ಕನ್ನೇ ಚೂಸ್ ಮಾಡ್ತಾರೆ. ಯಾಕಂದರೆ ಅಷ್ಟು ನಿಭಾಯಿಸ್ಕೊಂಡು ದೊಡ್ಡ ಮಟ್ಟದಲ್ಲಿ ಅವಳು ಬೆಳೆದಿದ್ದಾಳೆ. ಹಾಗಾಗಿ ಅಷ್ಟು ಚಿಕ್ಕ ಹುಡುಗಿನ ಮದುವೆ ಮಾಡಿ ಅವಳು ಇಲ್ಲಿ ಮಟ್ಟಿಗೆ ಬೆಳೆದು, ಮತ್ತು ಏನೇ ಸಜೆಷನ್ನು ನಮ್ಮ ಭಾವನೆ ಕೂಡ ಯಾವುದೇ ಒಂದು ಕೆಲಸ ಮಾಡಬೇಕಿದ್ರು, ಏನೇ ಒಂದು ಹೊಸದಾಗಿ ಆರಂಭಿಸಿದ್ರು ಕೂಡ ಅಕ್ಕನ ಸಜೆಷನ್ಗಳನ್ನ ತಗೋತಾರೆ. ಅಷ್ಟು ಅವಳಿಗೆ ನಿಭಾಯಿಸೋ ಶಕ್ತಿಯನ್ನು ಬಂದಿದೆ ಅಂತಲೇ ಹೇಳ್ಬೋದು. ಇನ್ನೊಂದು ವಿಷಯ ಅಂದರೆ, ನಾನು ಇನ್ನೊಂದು ಹಂಚ್ಕೋಬೇಕಿಲ್ಲಿ. ಅಕ್ಕನ ಮದುವೆಗೆ ನಾವು ಹೋಗೇ ಇಲ್ಲ. ಯಾಕಂದರೆ ಅವ್ರ ಮದುವೆ ಧರ್ಮಸ್ಥಳದಲ್ಲಾಯಿತು. ನಾನು ಆವಾಗಲೇ ಹೇಳ್ದಂಗೆ, ನಾನು ಮತ್ತು ನನ್ನ ಅಕ್ಕ, ಎರಡನೇ ಅಕ್ಕ ಹೈಸ್ಕೂಲ್ ಓದ್ತಾಯಿದ್ದು. ಆವಾಗ ಏನು ಮಾಡಿದ್ರು, ಬಸ್ಸು ಧರ್ಮಸ್ಥಳಕ್ಕೆ 1-2 ಬಸ್ ಮಾಡಿದ್ರು ಅಷ್ಟೇ. ಅದರಲ್ಲೆಲ್ಲ ನಮ್ಮ ರಿಲೇಟಿವ್ಸೇ ತುಂಬ ಇದ್ದಾರೆ, ಬಳಗ ಜಾಸ್ತಿ ನಮಗೆ. ಅವರೇ ಬಸ್ಸಲ್ಲೆಲ್ಲ ತುಂಬ್ಕೊಂಡಾಯಿತು. ಮತ್ತು ಮನೆ ಹತ್ರನೂ 2 ದಿನ ತನಕ ಯಾರಿರಲ್ಲ, ಮನೆ ಹತ್ರ ಇರಿ, ಮನೆ ನೋಡಿಕೊಂಡು ಅಂತ ನಮ್ಮನ್ನು ಬಿಟ್ಟು ಹೋಗಿದ್ರು. ನಮಗೆ ಅಕ್ಕನ ಮದುವೆಗೆ ಹೋಗಬೇಕು, ನಮ್ಮನ್ನು ಬಿಟ್ಟು ಹೋಯ್ತವ್ರೆ ಅಂತ ದುಃಖನೂ ಇಲ್ಲ, ಯಾವುದೂ ಇಲ್ಲ.
ಹೌದು, ಮನೆ ನೋಡ್ಕೊಳ್ಳಿ ಅಂತ ಬಿಟ್ಟೋಗೋರೆ, ಮನೆ ಮಾತ್ರ ನೋಡ್ಕೋಬೇಕು ಅನ್ನೋದು ನಮ್ಮ ಕಾನ್ಸೆಪ್ಟು. ಇವಾಗ ಎಲ್ಲ ಅನಿಸುತ್ತೆ ಎಂಥ ದಿನನ ಮಿಸ್ ಮಾಡಿಕೊಂಡು ನಾವು ಅಂತ ಇರ್ತೀವಿ. ಮತ್ತು ಅದನ್ನು ರೇಗಿಸ್ತಾ ಇರ್ತೀವಿ, ಅಕ್ಕ ಬಾವನಿಗೆ ನಿಮ್ಮ ಮದುವೆ ನಾವು ನೋಡಲಿಲ್ಲ ಅಂತ. ಅದೇ ರೀತಿ 25ನೇ ವರ್ಷದ ಆ್ಯನಿವರ್ಸರಿ ಬಂದಾಗ ಬೇಡ ಏನೋ ಸೆಲೆಬ್ರೇಷನ್ನು ಅಂತ ಅಕ್ಕ ಬಾವ ಇಬ್ಬರು ಹೇಳ್ತಾಯಿದ್ರು. ಆದರೆ ನಮ್ಗೆ ಹಾಗೆ ಅನಿಸ್ತಿರ್ಲಿಲ್ಲ, ನಾವಂತೂ ಮದುವೆ ನೋಡೋಕ್ಕಾಗಲಿಲ್ಲ. ಇಲ್ಲಿ ಈ ರೀತಿನಾದರೂ ತಾಲಿ ಮತ್ತು ಹಾರ ಒಂದಿಲ್ಲ, ಹಾರನೂ ಕೂಡ ಅರೇಂಜ್ ಮಾಡಿದ್ದು. ಬಾವ ಬೇಡ ಅದೆಲ್ಲ ನಾ ಹಾಕ್ಕೊಳ್ಳಲ್ಲ ಅಂದರು. ಹೋಗಲಿ ಇಷ್ಟು ಕರ್ರು ಒಪ್ಕೊಂಡವ್ರಲ್ಲ ಅಂದ್ಬಿಟ್ಟು ಹಾರನ ಹಾಕ್ಸ್ಲಿಲ್ಲ. ತಾಲಿ ಹಾರ ಬಿಟ್ಟರೆ ಇನ್ನೆಲ್ಲ ಮದುವೆ ಥರನೇ ನಡೀತು. ತುಂಬ ಚೆನ್ನಾಗಿತ್ತು. ಅಲ್ಲಿ ಆ ಮದುವೆಯಲ್ಲಿ ಬರೀ ತಾಲಿ ಕಟ್ಟೋದು ಅದು ನೋಡ್ತಿದ್ವೋ ಇಲ್ವೋ, ಇಲ್ಲಂತೂ ಇನ್ನೂ ಚೆನ್ನಾಗಿ ಎಲ್ಲ ರೀತಿಯ ಮದುವೆಗಿಂತನೂ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ನಮ್ಮ ಗಂಡ ಮತ್ತು ಮಕ್ಕಳುಗಳು ಎಲ್ಲ ನನ್ನ ಅಕ್ಕನ ಮಕ್ಕಳುಗಳು ನೋಡೋ ಸೌಭಾಗ್ಯ ಸಿಕ್ತು ಅಂತಲೇ ಹೇಳ್ಬೋದು. ಜ್ಯೋತಿ ಅಕ್ಕ, ಚನ್ನಬಸಪ್ಪ ಅಂಕಲ್ಲು ಇವರು ಮನೆ ಓನರ್ ಅನ್ನೋಕ್ಕಿಂತ ಹೆಚ್ಚಾಗಿ ಸ್ವಂತ ಅಕ್ಕನ ಥರ ಭಾವನ ಥರ ಇವರು ಕೂಡ. ಇಂಥ ಓನರು ಸಿಗೋದು ಅಪರೂಪ ಅಂತಲೇ ಹೇಳ್ಬೋದು. ಮತ್ತು ನೋಡಿ, ಬೆಳ್ಳಿ ಆನೆಗಳನ್ನ ಗಿಫ್ಟಾಗಿ ಕೊಟ್ಟಿದ್ದಾರೆ ಆ್ಯನಿವರ್ಸರಿಗೆ. ಮತ್ತು ಅವರ ಮನೆಯಲ್ಲೇ ಸೆಲೆಬ್ರೇಷನ್ನ ಮಾಡ್ತಿರೋದು. ಮತ್ತು ಅವರು ಕೂಡ ಒಂದು ಕೇಕನ್ನು ತರಿಸಿದ್ರು. ಆನೆ ತೂಕದ ಮನಸ್ಸು ಅಂತಲೇ ಹೇಳ್ಬೋದು. ಇವ್ರಿಗೆ ದೊಡ್ಡ ಮನಸ್ಸು. ಯಾವುದೇ ಸೆಲೆಬ್ರೇಷನ್ ಆದರೂ ದೊಡ್ಡದಾಗಿ ಗಿಫ್ಟ್ಗಳನ್ನೂ ಕೂಡ ಕೊಡ್ತಾರೆ. ಮತ್ತು ಖುಷಿಯಾಗಿ ಇದು ನಮ್ಮನೆ ಫಂಕ್ಷನ್ ಅನ್ನೋ ರೀತಿ ಸೆಲೆಬ್ರೇಷನ್ ಮಾಡ್ತಾರೆ. ಹಾಗಾಗಿ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಕಡಿಮೆನೇ. ಮತ್ತು ನೋಡಿ, ಅವರ ಮಗಳು ಧನು ಮತ್ತು ರಕ್ಷಾ, ಹುಡುಗಿರೆಲ್ಲ ಇದ್ದರು, ಅವರೆಲ್ಲ ಬಿಡಲಿಲ್ಲ. ಕಪ್ಪಲ್ ಡ್ಯಾನ್ಸು, ಕಪ್ಪಲ್ ಪ್ರಪೋಸು ಎಲ್ಲ ಮಾಡಿ, ಕಪ್ಪಲ್ಸ್ ಅಷ್ಟೇ ನೀವಿವತ್ತು ನಾವು ಹೇಳ್ದಂಗೆ ಕೇಳಬೇಕು ಅಷ್ಟೇ ಹೇಳಿ ಅವ್ರ ಕೈಲಿ ರೋಸ್ ಕೊಡೋದು, ಡ್ಯಾನ್ಸ್ ಮಾಡಿಸೋದು, ಒಂದೇ ಗ್ಲಾಸಲ್ಲಿ ಜ್ಯೂಸ್ ಕುಡಿಸೋದು, ಈ ರೀತಿ ತುಂಬ ವೆರೈಟಿಯಾಗಿ ಅವತ್ತು ಅಕ್ಕ ಭಾವನಿಗೆ ತುಂಬ ಗೋಳು ಇಟ್ಕೊಂಡಿದ್ದಾರೆ. ಆದರೂ ಕೂಡ ನಮ್ಮ ಭಾವ ಬೇರೆ ಕಡೆ ಆದರೆ ಇದೆಲ್ಲ ಅವರಿಗೆ ಆಗಲ್ಲ. ಅಂದರೆ ಸ್ವಲ್ಪ ನಾಚಿಕೆ ಸ್ವಭಾವ, ಇದಕ್ಕೆಲ್ಲ ಮಾಡ್ತಿರಲಿಲ್ಲ. ಎಲ್ಲ ಇಷ್ಟೆಲ್ಲ ಖುಷಿಯಾಗಿ ಬಂದು ಪಾಲ್ಗೊಂಡು, ಇವರೆಲ್ಲ ನಮಗೆ ಬಂಧು ಅಲ್ಲ, ಬಳಗ ಅಲ್ಲ, ರಿಲೇಟಿವ್ಸ್ ಅಲ್ಲ, ಏನಲ್ಲ, ನಾವ್ಯಾರೋ ಇವ್ರು ಯಾರೋ, ಎಷ್ಟು ಬಾಂಧವ್ಯ ಇಟ್ಟು ನಮ್ಮ ಮೇಲೆ ಪ್ರೀತಿ ಇಟ್ಟು ಇಷ್ಟೆಲ್ಲ ಬಂದು ಸೆಲೆಬ್ರೇಷನ್ನು ಮಾಡ್ತಿದ್ದಾರೆ. ಮತ್ತು ನಮ್ಮದೇ ಇದು ನಮ್ಮ ಮನೆ ಮಕ್ಕಳು ಸೆಲೆಬ್ರೇಷನ್ ಅನ್ನೋ ರೀತಿ ನಮಗೆ ಇಷ್ಟೊಂದು ಪ್ರಿಫರೆನ್ಸ್ ಕೊಡುವಾಗ ನಾವು ಇದನ್ನು ಮಾಡ್ದೇ ಏನು ಅಂದ್ಬಿಟ್ಟು ಎಲ್ಲ ಅವ್ರು ಹೇಳ್ದಂಗೆ ಮಾಡಿದ್ರು. ಅವ್ರಿಗೂ ಖುಷಿಯಾಯಿತು, ನಮಗಂತೂ ತುಂಬ ಖುಷಿಯಾಯಿತು. ಅಲ್ಲಿದ್ದವರೆಲ್ಲ ಎಂಜಾಯ್ ಮಾಡಿ ಎಲ್ಲರೂ ಕೂಡ ಡ್ಯಾನ್ಸ್ ಮಾಡಿದ್ರು. ಕಪಲ್ಸ್ ಡ್ಯಾನ್ಸ್ ಮಾಡಿ ಅಂತ DJ ಸಾಂಗ್ ಎಲ್ಲ ಹಾಕಿ ಬಿಡಲಿಲ್ಲ. ನಮ್ಮಗಳ ಜೊತೆನೂ ಎಲ್ಲ ಡ್ಯಾನ್ಸ್ ಮಾಡಿಸಿದ್ರು. ಚೆನ್ನಾಗಿತ್ತು ಸೆಲೆಬ್ರೇಷನ್ನು, ತುಂಬ ಖುಷಿಯಾಯಿತು. ಇದು ಮೆಮೊರಿಬಲ್ ಆಗಿ ಉಳಿಬೇಕು ಅಂತಲೇ ನಾನು ಇಲ್ಲಿ ಯೂಟ್ಯೂಬಲ್ಲಿ ಹಂಚ್ಕೋತಾ ಇದ್ದೀನಿ. ನಮ್ಮ ಫ್ಯಾಮಿಲಿ ಫಂಕ್ಷನ್ನು ಅಂದರೆ 25ನೇ ವರ್ಷ ಅಂದರೆ ಅಷ್ಟು ಸುಲಭ ಅಲ್ಲ. ಈಗಿನ ಜನ್ರೇಷನಲ್ಲಿ ಗೊತ್ತಲ್ಲ, ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗೋದೇ ತುಂಬ ಕಷ್ಟ. ಒಬ್ರಿಗೊಬ್ರು ಅನುಸರಿಸ್ಕೊಂಡು, ಒಬ್ರಿಗೊಬ್ರು ಗೌರವ ಕೊಟ್ಕೊಂಡು, ಒಂದು ಫ್ರೆಂಡ್ಲಿಯಾಗಿ ಇದ್ಕೊಂಡು ಹೋಗ್ತಾರೆ ಅಂದರೆ ಅದು ಗ್ರೇಟ್ ಅಂತಲೇ ಹೇಳ್ಬೋದು. ನಮ್ಮ ಅಪ್ಪ ಅಮ್ಮ ಅಂತೂ ಸಖತ್ತು ಖುಷಿಪಟ್ಟರು. ನಮ್ಮ ಮಕ್ಕಳಿಗೆ ಇಂಥ ಸಂದರ್ಭಗಳು ಬರಲಿ, ಖುಷಿಯಾಗಿರಲಿ ಅಂತ ಅವರು ಕೂಡ ಅಮೌಂಟ್ನ ಪ್ರೆಸೆಂಟೇಷನ್ ಮಾಡಿದರು. ನಿಮ್ಗೆ ಏನು ಬೇಕು ತಗೊಳ್ಳಿ ಅಂತ. ಹಾಗೆ ಇಲ್ಲಿ ಸಂತೋಷಣ ಬಂದಿದ್ದರು, ಅವರು ಕೂಡ ಇವರಿಗೆ ಬಟ್ಟೆ ಮತ್ತು ಇನ್ನೂ ಇವರಿಗೆ ಸೆಲೆಬ್ರೇಷನ್ಗೆ ಏನೆಲ್ಲ ಬೇಕು ಎಲ್ಲ ಅವರು ತೊಗೊಂಡು ಬಂದಿದ್ದರು. ಮತ್ತು ನಮ್ಮ ಫ್ರೆಂಡು ಸರ್ವೇಶ್ ಅವರು ಕೂಡ ಒಂದು ರಾಧಾಕೃಷ್ಣ ಒಂದು ಸ್ಟೋನು ಡಿಸೈನಲ್ಲಿ ಒಂದು ಸೀನರಿ ತಂದರು. ಫೋಟೋನ ಸೂಪರಾಗಿತ್ತು, ಒಳ್ಳೆ ಫ್ರೇಮು ಅದು ಕೂಡ ಚೆನ್ನಾಗಿತ್ತು. ಮತ್ತು ನಾನು ಕೂಡ ಒಂದು ಅಕ್ಕ ಬಾವಂದು ಮಾಲ್ಡೀವ್ಸು ಟೂರ್ಗೆ ಹೋಗಿದ್ದು, ಮತ್ತು ಇವ್ರ ಮದುವೆ ಮೆಮೊರೀಸ್ದು ಎಲ್ಲ ಸೇರಿಸಿ ಫೋಟೋನೆಲ್ಲ ಮಾಡಿಸಿ, ನನ್ನ ಅಕ್ಕನ ಮಕ್ಕಳು ಅವ್ರ ಅಮ್ಮ ಅಪ್ಪಂಗೆ ಸ್ಲಿಪ್ಪರು, ವಾಚು, ಬಟ್ಟೆ ಈ ರೀತಿ ಪ್ರೆಸೆಂಟ್ ಮಾಡಿದರು. ಎಲ್ಲ ಒಂದೊಂದು ರೀತಿ ಉಡುಗೊರೆನ ಕೊಟ್ಟರು. ಉಡುಗೊರೆ ದೊಡ್ಡದಲ್ಲ, ಅವರ ಮನಸ್ಸುಗಳು ದೊಡ್ಡದು. ಇಲ್ಲಿ ಎಲ್ರಿಗೂ ಕೂಡ ತುಂಬ ಧನ್ಯವಾದನ ಹೇಳಲೇಬೇಕು. ಮತ್ತು ಅವರ ಬ್ಯುಸಿ ಲೈಫು ಮತ್ತು ಅವ್ರ ಸಮಯನ ನಮಗಾಗಿ ಕೊಟ್ಟಿದ್ದಾರಲ್ವ, ಅದಕ್ಕೋಸ್ಕರ ಚೆನ್ನಾಗಿತ್ತು ಸೆಲೆಬ್ರೇಷನ್ನು. ಮತ್ತು ಕೇಕ್ ಕಟ್ಟಿಂಗ್ ಆಯಿತು, ಡ್ಯಾನ್ಸ್ ಆಯಿತು, ಮತ್ತೆಲ್ಲ ಆಯಿತು. ಮತ್ತು ಇಲ್ಲಿ ಎಲ್ಲ ಕೂತ್ಕೊಂಡು ಸ್ವಲ್ಪ ಹೊತ್ತು ಜ್ಯೂಸು, ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಸ್ವಲ್ಪ ಹೊತ್ತು ಎಂಜಾಯ್ ಮಾಡ್ದೋ. ಎಲ್ಲ ಮಾತುಕತೆ ಆಡಿಕೊಂಡು ತಮಾಷೆ ಮಾಡಿಕೊಂಡು
ಸುಮಾರು 1:30-2 ಗಂಟೆ ರಾತ್ರಿವರೆಗೂ ಕೂತ್ಕೊಂಡು ಹರಟೆ ಹೊಡ್ಕೊಂಡು ತಿಂದ್ಕೊಂಡು ಮಾತಾಡ್ಕೊಂಡಿದ್ರೂ ಕೂಡ ಒಬ್ರಿಗೂ ಬೇಸರ ಆಗಲಿಲ್ಲ. ಈಗ ಒಬ್ರಿಗೂ ಕೂಡ ನಿದ್ದೆ ಬರಲಿಲ್ಲ ನೋಡಿ. ನನ್ನ ಮಗನೂ ಕೂಡ ನಿದ್ರೆ ಮಾಡ್ದಂಗೆ ಎದ್ದಿದ್ದಾನೆ. ಇಡೀ ರಾತ್ರಿ ಎಲ್ಲ ಬೆಳಿಗ್ಗೆ ಆಗೋವರೆಗೂ ಕೂಡ ಹೀಗೆ ಕೂತ್ಕೊಂಡು ಮಾತಾಡುವ ಅಂದರೂ ಕೂಡ ಮಾತಾಡ್ತಾಯಿದ್ರು. ಆದರೂ ತುಂಬ ಹೊತ್ತಾಯಿತು, ಪಾಪ ಡ್ಯೂಟಿಗೆ ಹೋಗೋರು ಇರ್ತಾರೆ ಅಂದ್ಬಿಟ್ಟು ಎಲ್ಲರೂ ಹೋಗಿ ಮಲ್ಕೊಳ್ಳಿ ಅಂತ ನಮ್ಮ ಅಪ್ಪ ಸ್ವಲ್ಪ ಸ್ಟ್ರಿಕ್ಟ್ ಮಾಡಿದ್ರು. ಹೋಗಿ ರೆಸ್ಟ್ ಮಾಡಿ ಎಲ್ಲರೂ ಅಂದ್ಕೊಂಡು ನಮ್ಮ ಅಪ್ಪನೇ ಎಲ್ಲರೂ ಕಳಿಸಿದ್ರು. ಮತ್ತು ಇಲ್ಲಿ ಎಲ್ಲ ಎಂಜಾಯ್ ಮಾಡಿಕೊಂಡು ತುಂಬ ವೆರೈಟಿ ಇತ್ತು. ವೆಜ್ಜವ್ರು ವೆಜ್ಜು, ನಾನ್ ವೆಜ್ಜು ಎಲ್ಲ ತಿಂದರು. ಹೀಗೆ ಊಟ ಮಾಡಿಕೊಂಡು ತಿರುಪತಿಗೆ ಹೋಗೋಕ್ಕೆ ಟ್ರಿಪ್ಪನ್ನ ಪ್ಲ್ಯಾನ್ ಮಾಡ್ತಾಯಿದ್ರು. ಒಂದು ನೆಕ್ಸ್ಟ್ ವೀಕ್ ಆಚೆ ವೀಕು ಒಂದು 15 ದಿನ ಬಿಟ್ಟು ತಿರುಪತಿಗೆ ಹೋಗುವ ಅಂತ ಪ್ಲ್ಯಾನ್ ಮಾಡಿಕೊಂಡ್ರು. ಮತ್ತು ಇಲ್ಲಿ ಖುಷಿ, ನಗು, ಸಂತೋಷಕ್ಕೆ ಮಾತ್ರ ಸ್ಥಳ ಇತ್ತು ಅಂತಲೇ ಹೇಳ್ಬೋದು. ಫುಲ್ ಎಂಜಾಯ್ ಮಾಡಿಕೊಂಡು ಖುಷಿಯಾಗಿ ಎಲ್ಲ ಊಟ ಮಾಡಿಕೊಂಡು ನಕ್ಕೊಂಡಿದ್ರು. ಎಲ್ಲರೂ ಮನೆಯಿಂದನೂ ಒಂದೊಂದು ಐಟಮ್ಗಳನ್ನ ಮಾಡ್ಕೊಂಡ್ಬಂದಿದ್ರು. ಒಳ್ಳೆ ಟೇಸ್ಟಾಗಿ ಮಾಡ್ಕೊಂಡು ಬಂದಿದ್ದರು. ರೆಸಿಪಿಗಳೆಲ್ಲ ತುಂಬ ಚೆನ್ನಾಗಿತ್ತು. ಹಾಗೆ ಇಲ್ಲಿ ಭೋಜನ ಸಹಜೀವನ ಅನ್ನೋದನ್ನ ನೋಡ್ಬೋದು. ಇಂಥ ಸಂದರ್ಭಗಳು ಬಂದರೆ ಖಂಡಿತ ಮಿಸ್ ಮಾಡ್ಕೋಬೇಡಿ. ನಾನು ಅಂತೂ ಮಿಸ್ ಮಾಡ್ಕೊಳ್ಳಲ್ಲ. ಯಾಕೆ ಅಂದರೆ ಇದು ಎಲ್ಲ ದಿನವೂ ಸಿಗಲ್ಲ. ಅಪರೂಪಕ್ಕೆ ಸಿಗೋಂತಹ ಈ ಜೀವನ ಎಷ್ಟು ಮೆಮೊರಿಬಲ್ ಆಗಿರುತ್ತೆ. ಮತ್ತು ನಮಗೂ ಕೂಡ ಮನಸ್ಸಲ್ಲಿ ಒಂದು ಏನೇ ಚಿಂತೆಗಳು, ಬೇಜಾರುಗಳು ಯಾವುದೇ ಇದ್ರೂ ಕೂಡ ಅದು ಹೋಗುತ್ತೆ. ತುಂಬ ಧನ್ಯವಾದಗಳು ನನ್ನ ಎಲ್ಲ ಮಾತುಗಳನ್ನು ಕೇಳಿಸ್ಕೊಂಡು ಇಷ್ಟೊತ್ತು ವಿಡಿಯೋನ ನೋಡಿದ್ದಕ್ಕೆ ಎಲ್ರಿಗೂ. ಮತ್ತು ಏನಾದರೂ ಇದರಲ್ಲಿ ತಪ್ಪು ಸರಿ ಯಾವುದೇ ಇದ್ರೂ ಕಮೆಂಟ್ ಮಾಡಿ ತಿಳಿಸಿ. ಖಂಡಿತ ಹೊಸದಾಗಿ ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆ ಹಳೆ ವಿಡಿಯೋಗಳು ಇದೆ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು, ಧನ್ಯವಾದಗಳು. ಎಲ್ರಿಗೂ ಶುಭವಾಗಲಿ ಫ್ರೆಂಡ್ಸ್.